MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನೋಡಿ ವೀಕ್ಷಕರೇ, ಆರಂಭದಲ್ಲಿ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಶಕ್ತಿ ಯೋಜನೆ ಸೇರಿರುವಂತಹ ವಿಚಾರವನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದು ಇನ್ ಡೀಟೇಲ್ ಆಗಿ ಯಾವ ರೀತಿ ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ತಮ್ಮ ಎಕ್ಸ್ ಖಾತೆಯಲ್ಲಿ ಖುಷಿಯ ವಿಚಾರ ಅಂತ ಹಂಚಿಕೊಂಡ್ರು. ನಮ್ಮ ರಾಜ್ಯದ ನಮ್ಮ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮನ್ನಣೆಯನ್ನ ಪಡೆದಿದೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಇದು ಖ್ಯಾತಿಯನ್ನ ಪಡೆದಿದೆ, ಸೇರಿದೆ ಅನ್ನುವಂತಹ ಹಲವು ವಿಚಾರಗಳನ್ನು ಹಂಚಿಕೊಂಡ್ರು. ಆದರೆ ಅದರ ಅಸಲಿಯತ್ತೇನು ಅಂತ ಈಗ ಜಗಜ್ಜಾಹೀರಾಗಿದೆ. ಅಸಲಿಗೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನುವಂಥ ಸಂಸ್ಥೆ ಇದೆಯಾ? ಶಕ್ತಿ ಯೋಜನೆಗೆ ಮನ್ನಣೆ ಸಿಕ್ಕಿದ್ದು ಯಾರಿಂದ? ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಇದು ಫೇಕ್ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಇದೇ ಈಗ ಸಿದ್ದರಾಮಯ್ಯ ಸರ್ಕಾರ ಮುಜುಗರಕ್ಕೆ ಕಾರಣ ಆಗುವಂತೆ ಮಾಡಿದೆ. ನೋಡ್ತಾ ಹೋಗೋಣ. ಮೊದಲು ಸಿದ್ದರಾಮಯ್ಯ ಅವರ ಟ್ವೀಟ್ ನೋಡಿ. ಇದು ಸಿದ್ದರಾಮಯ್ಯ ಅವರ ಟ್ವೀಟ್. ಸಿದ್ದರಾಮಯ್ಯ ಅವರು ಇಲ್ಲಿ ಟ್ವೀಟ್ ಮಾಡಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ 2 ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಬರೀತಾರೆ. ಯಾಕೆ? ಶಕ್ತಿ ಸ್ಕೀಮ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶಕ್ತಿ ಸ್ಕೀಮ್ ಲಾರ್ಜೆಸ್ಟ್ ನಂಬರ್ ಆಫ್ ಫ್ರೀ ಬಸ್ ರೈಡ್ಸ್ ಅವೈಲಬಲ್ ಬೈ ವುಮನ್ ಅಂತ ಹೇಳ್ತಾರೆ. ಎಷ್ಟು ಜನ ಇಲ್ಲಿ ಪ್ರಯಾಣ ಮಾಡ್ತಾರೆ, ಇದರಿಂದ ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗಿದೆ, ನಾವು ವುಮನ್ ಎಂಪವರ್ಮೆಂಟ್ ಅನ್ನ ಯಾವ ರೀತಿ ಪ್ರೋತ್ಸಾಹ ಮಾಡ್ತೀವಿ, ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಬಹಳ ಮುಖ್ಯವಾಗಿ ಇವೆಲ್ಲವನ್ನು ನೀವು ಗಮನಿಸುವ ಅಗತ್ಯ ಇಲ್ಲ ವೀಕ್ಷಕರೇ. ಸಿದ್ದರಾಮಯ್ಯ ಅವರು ಮೊದಲ ಲೈನ್, ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ 2 ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್. ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಶಕ್ತಿ ಸ್ಕೀಮ್ ಅಂತ ಬರೆದಾರಲ್ಲ, ಇದನ್ನ ಒಂದು ನೀವು ಗಮನದಲ್ಲಿಟ್ಕೊಂಡು. ಇದು ನಿನ್ನೆ ಮಾಡಿದಂತಹ ಸಿದ್ದರಾಮಯ್ಯ ಅವರ ಟ್ವೀಟ್. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು? ಈಗ ಲಂಡನ್ ಬುಕ್ ವರ್ಲ್ಡ್ ರೆಕಾರ್ಡ್ಸ್ ಇದೆಯಾ, ಆ ಸರ್ಟಿಫಿಕೇಟ್ ಅನ್ನು ಕೂಡ ಅವರು ಅಲ್ಲಿ ಪೋಸ್ಟ್ ಮಾಡ್ತಾರೆ. ಇದರಲ್ಲಿ ಮಜಾ ಏನಿದೆ ಅಂತ ನೋಡಿ. ಯುನೈಟೆಡ್ ಕಿಂಗ್ಡಮ್ ಸರ್ಟಿಫಿಕೇಟ್ ಅಂತಿದೆ. ವರ್ಲ್ಡ್ ರೆಕಾರ್ಡ್ ನೋಡಿ, ಇಲ್ಲಿ ಒಂದು ರೆಪ್ಯೂಟೆಡ್ ಕಂಪನಿ ಯಾವುದೇ ಕಾರಣಕ್ಕೂ ತಾನು ಕೊಡುವಂತಹ ಸರ್ಟಿಫಿಕೇಟ್ ಅಲ್ಲಿ ಈ ರೀತಿಯ ಮಿಸ್ಟೇಕ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕ್ರಿಯೇಷನ್ ಫೇಕ್ ಆಗಿದೆ ಅನ್ನೋದಕ್ಕೆ 4 ಮಾರ್ಕ್ ಮಾಡಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಒಂದ್ ಕಡೆ ರೆಕಾರ್ಡ್ಸ್ ಅಂತ ಇದೆ, ಆ ಲೋಗೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಏನಿದೆ, ಇಲ್ಲಿ ರೆಕಾರ್ಡ್ಸ್ ಅಂತ ಇರೋದು, ಇಲ್ಲಿ ರೆಕಾರ್ಡ್ ಅಂತ ಯಾಕೆ ಬಂತು? ಒಂದ್ ಕಡೆ ರೆಕಾರ್ಡ್ಸ್ ಅಂತ ಇದೆ, ಒಂದ್ ಕಡೆ ರೆಕಾರ್ಡ್ ಅಂತ ಇದೆ. ಇದು ಇಷ್ಟಕ್ಕೆ ಮುಗಿಲಿಲ್ಲ ವೀಕ್ಷಕರೇ. ತೆಳಗಡೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಇಲ್ಲಿಯೂ ಕೂಡ ಇಲ್ಲಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತಿದೆ, ಇಲ್ಲಿ ರೆಕಾರ್ಡ್ ಅಂತಿದೆ. ಒಂದ್ ಕಡೆ ರೆಕಾರ್ಡ್ಸ್, ಒಂದ್ ಕಡೆ ರೆಕಾರ್ಡ್, ಮತ್ತೊಂದ್ ಕಡೆ ರೆಕಾರ್ಡ್ಸ್, ಮತ್ತೊಂದ್ ಕಡೆ ರೆಕಾರ್ಡ್. ಒಂದು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಯುನೈಟೆಡ್ ಕಿಂಗ್ಡಮ್ ಸರ್ಟಿಫಿಕೇಟ್ ಕೊಡುವಂಥವ್ರು ಈ ರೀತಿ ಒಂದ್ ಕಡೆ ವರ್ಲ್ಡ್ ಅಂತ ಬರೆದು, ಮತ್ತೊಂದ್ ಕಡೆ ರೆಕಾರ್ಡ್ ಅಂತ ಬರೆದು, ಇನ್ನೊಂದ್ ಕಡೆ ರೆಕಾರ್ಡ್ಸ್ ಅಂತ ಬರೆದು ಈ ರೀತಿ ಮಿಸ್ಟೇಕ್ ಮಾಡೋದಕ್ಕೆ ಸಾಧ್ಯನಾ? ಇದೇ ಫೇಕ್ ಸರ್ಟಿಫಿಕೇಟ್. ಇದರಲ್ಲಿ ಸಂಪೂರ್ಣವಾಗಿ ಫೇಕ್. ಕಾಪಿ ಮಾಡೋರು ಕೂಡ ಸರಿಯಾಗಿ ಕಾಪಿ ಮಾಡಕ್ ಬಂದಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಈಗ ವಿರೋಧ ಪಕ್ಷದವರು ವಿತ್ ದಿಸ್ ಸರ್ಟಿಫಿಕೇಟ್ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ಣೆದುರುಗಡೆ ಇದೆ ವೀಕ್ಷಕರೇ. ಇದಾದ್ಮೇಲೆ ಈಗ ಅಸಲಿಯತ್ತೆ ಏನಂತಂದ್ರೆ, ನಿನ್ನೆ ಇವರು ಟ್ವೀಟ್ ಮಾಡ್ತಾರೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಶಕ್ತಿ ಯೋಜನೆ ಮನ್ನಣೆಯನ್ನ ಪಡೆದಿದೆ ಅಂತ. ಆದ್ರೆ ಅಸಲಿಯತ್ತೆ ಏನ್ ಗೊತ್ತಾ? London Book of World Records is a private limited company in the UK. The company was dissolved as of 15th July 2025 according to UK companies. According to UK companies, the company was dissolved as of 15th July. 15ನೇ ಜುಲೈಗೆ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನುವಂಥ ಕಂಪನಿ ಕ್ಲೋಸ್ ಆಗಿದೆ. ಜುಲೈಗೆ ಕ್ಲೋಸ್ ಆಗಿದೆ ಅಂದಮೇಲೆ ನಿನ್ನೆ ಇವ್ರಿಗೆ ಯಾರು ಕೊಟ್ಟರು ಈ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ನ? ದಿಸ್ ಡಸ್ ನಾಟ್ ಅಪಿಯರ್ ಅಥೆಂಟಿಕ್, ಹಿಯರ್ ಈಸ್ ದ ಲಿಂಕ್ ಫಾರ್ ಡಿಸೋಸಿಲೇಷನ್ ಅಂತ ಆ ಲಿಂಕ್ ಅನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ವೀಕ್ಷಕರೇ, ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇನ್ ದ UK, ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ದ ಕಂಪನಿ ವಾಸ್ dissolved as of 15th July 2025
ಅಕಾರ್ಡಿಂಗ್ ಟು UK ಕಂಪನೀಸ್ ಹೌಸ್ 15ನೇ ಜುಲೈನ 2025ನೇ ಇಸ್ವಿ 3 ತಿಂಗಳ ಹಿಂದೆನೆ ಕ್ಲೋಸ್ ಆಗಿರುವಂತಹ ಈ LBWR ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಯಾರು ಈ ಸರ್ಟಿಫಿಕೇಟ್ ಅನ್ನ ಕೊಟ್ಟರು, ಎಲ್ಲಿಂದ ಸರ್ಟಿಫಿಕೇಟ್ ಕೊಟ್ಟರು, ಇದು ಈಗ ಬಿಗ್ ಕ್ವಶನ್ ಆಗಿದೆ. 3 ತಿಂಗಳ ಹಿಂದೆ ಕ್ಲೋಸ್ ಆದಂತ ಕಂಪನಿ ಈಗ ಇವರಿಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಶಕ್ತಿ ಯೋಜನೆ ಸ್ಕೀಮ್ ಅನ್ನ ಬಣ್ಣಿಸಲಾಗಿದೆ, ವರ್ಣಿಸಲಾಗಿದೆ. ನಮ್ಮ ಸ್ಕೀಮ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ ಅಂತ ಹೇಳ್ತಿದ್ದಾರೆ. ಇದು ಅಸಲಿಯತ್ ಇನ್ನೊಂದು ನೋಡಿ ವೀಕ್ಷಕರೇ, ಸಿದ್ದರಾಮಯ್ಯ ಅವರಿಗೆ ಅಸಲಿಯತ್ತು ಗೊತ್ತಾದ ಮೇಲೆ ವಿರೋಧ ಪಕ್ಷದವರು ಈ ಅಸಲಿಯತ್ತನ್ನು ಟ್ವೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಅವರಿಗೆ ಎಂಬ್ರಾಸ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರಿಸಲ್ಟ್ ಇದು. ಇದೇನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದ ಟ್ವೀಟ್ ಡಿಲೀಟ್ ಮಾಡಿರೋದು. ದಿಸ್ ಪೇಜ್ ಡಸಂಟ್ ಎಕ್ಸಿಸ್ಟ್, ಟ್ರೈ ಸರ್ಚಿಂಗ್ ಫಾರ್ ಸಮಥಿಂಗ್ ಎಲ್ಸ್. ಇದನ್ನು ಸ್ಕ್ರೀನ್ಶಾಟ್ ಮಾಡಿ ನಾವು ತೋರಿಸ್ತಾ ಇರೋದು ಉದ್ದೇಶ ಏನಂತಂದ್ರೆ ಸಿದ್ದರಾಮಯ್ಯ ಅವರು ನಿನ್ನೆ ಮಾಡಿದ್ದ ಟ್ವೀಟ್ ಇವತ್ತು ಡಿಲೀಟ್. ಕಾರಣ ಅಸಲಿಯತ್ತು ಜಗಜ್ಜಾಹೀರಾಯಿತು, ಫೇಕ್ ಅನ್ನುವಂಥದ್ದು ಗೊತ್ತಾಯಿತು. ಅರೆ ಜನರ ಮುಂದೆ ಸಿದ್ದರಾಮಯ್ಯ ಸರ್ಕಾರ ನಗೆ ಪಾಟ್ಲಿಗೆ ಈಡಾಗುವಂಥ ಉದ್ದೇಶ ಏನಿದೆ? ನಿಮ್ಮ ಶಕ್ತಿ ಸ್ಕೀಮನ್ನು ಎಲ್ಲರೂ ಕೂಡ ಹಾಡಿ ಹೊಗಳ್ತಾರೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಭಾಳ ಅನುಕೂಲ ಆಗಿದೆ ಅಂತ ಹೇಳಿ ಮಹಿಳೆಯರು ವರ್ಣಿಸ್ತಾರೆ. ಅದನ್ನು ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸಿಂದ ನಮಗೆ ಸರ್ಟಿಫಿಕೇಟ್ ಸಿಕ್ತು ಅಂತ ನಿಮ್ಮಷ್ಟಕ್ಕೆ ನೀವೇ ಹೊಗಳಿಕೊಳ್ಳುವುದು, ಬಹುಮಾನ ಕೊಟ್ಕೊಳ್ಳೋದು, ಅದು ಫೇಕ್. ಜನರ ಮುಂದೆ ನಗೆ ಪಾಟಲಿಗೆ ಈಡಾಗೋದು, ಇದೆಲ್ಲ ಯಾಕೆ ಬೇಕು? ಈ ಡ್ರಾಮಾ ಯಾಕೆ ಬೇಕು? ಹಾಗಿದ್ರೆ IT ಸೆಲ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ? ಸಿದ್ದರಾಮಯ್ಯ ಅವರ ಹಿಂದೆ ಕೆಲಸ ಮಾಡುವಂಥ IT ಸೆಲ್ ಏನು ಮಾಡ್ತಾ ಇದೆ? ನಿಮ್ಮನ್ನ ಯಾರು ಯಾಮಾರಿಸಿದ್ರು? ಇಷ್ಟು ಸುಲಭವಾಗಿ ಯಾಮಾರಿದ್ರ? ಇವತ್ತು ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದ ಮುಂದೆ ನಿಮ್ಮ IT ಸೆಲ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ಲೆಕ್ಕಕ್ಕೇ ಇಲ್ಲದ, ಸದ್ಯ ಚಾಲ್ತಿಯಲ್ಲೇ ಇಲ್ಲದ ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನ ಒಂದು ಕಂಪನಿ ಶಕ್ತಿ ಯೋಜನೆಯ ಬಗ್ಗೆ ನಿಮಗೆ ಸರ್ಟಿಫಿಕೇಟ್ ಕೊಡುತ್ತೆ. ಅದು ಕಾಪಿ ಮಾಡೋದಕ್ಕೂ ಬರ್ತಾ ಇಲ್ಲ. ಒಂದ್ ಕಡೆ ರೆಕಾರ್ಡ್, ಒಂದ್ ಕಡೆ ರೆಕಾರ್ಡ್ಸ್, ಎಲ್ಲವೂ ಫೇಕ್ ಅಂತ ಜಗಜ್ಜಾಹೀರಾಗಿದೆ. ಇದೇ ಮುಜುಗರಕ್ಕೆ ಕಾರಣ ಆಗಿದೆ. ಹಿಂಗಾಗಿ ಸಿದ್ದರಾಮಯ್ಯ ಅವರು ನಿನ್ನೆ ಅಪ್ಲೋಡ್ ಮಾಡಿದಂಥ ಆ ಒಂದು ಟ್ವೀಟನ್ನು ಇವತ್ತು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ಮುಜುಗರ. ಇನ್ನು ನೆಕ್ಸ್ಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಒಂದ್ ಕಡೆ ಟೀಕೆ ವ್ಯಕ್ತವಾಗುತ್ತಲೇ ಇದೆ. ಬಿಟ್ಟಿ ಭಾಗ್ಯಗಳನ್ನ ಜನರಿಗೆ ನೀಡಿ ರಾಜ್ಯವನ್ನ ದಿವಾಳಿ ಮಾಡ್ತಾ ಇದೆ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಮಹಿಳೆಯರಿಗೆ ಉಚಿತ ಸಂಚಾರಕ್ಕೆ ಇರುವಂತಹ ಶಕ್ತಿ ಯೋಜನೆ ವಿಶ್ವ ದಾಖಲೆ ಮಾಡಿದೆ. ಹೀಗಂತ ಸಿಎಂ ಸಿದ್ದರಾಮಯ್ಯ ಮೊನ್ನೆ ತಾನೇ ಟ್ವೀಟ್ ಮಾಡಿದ್ರು. ಆದ್ರೆ ಈಗ ಆ ರೆಕಾರ್ಡ್ ಸುಳ್ಳು ಅಂತ ಗೊತ್ತಾಗಿದೆ. ಶಕ್ತಿ ಯೋಜನೆಗೆ ಸಿಕ್ಕಿಲ್ಲ ವಿಶ್ವ ಮನ್ನಣೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಸುಳ್ಳು. ಈಗ ಇಲ್ಲಿ ನೋಡಿ, ಸಿಎಂ ಸಿದ್ದರಾಮಯ್ಯನವರು ಮೊನ್ನೆ ಟ್ವೀಟ್ ಮಾಡಿ LBWR ಪ್ರಯಾಣೀಕರಿಸಿದಂತಹ 2 ಐತಿಹಾಸಿಕ ವಿಶ್ವ ದಾಖಲೆಗಳೊಂದಿಗೆ ಕರ್ನಾಟಕ ಜಾಗತಿಕ ವೇದಿಕೆಗೆ ಪ್ರವೇಶಿಸಿದೆ. ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರು 564.10 ಕೋಟಿ ಪ್ರಯಾಣಗಳನ್ನ ಮಾಡಿದ್ದಾರೆ. KSRTCಯು 44 ಪ್ರಶಸ್ತಿಗಳೊಂದಿಗೆ ಸಾರ್ವಜನಿಕ ಸೇವೆಯಲ್ಲಿ ಮುಂದುವರೆದಿದೆ ಅಂತ ಹೇಳಿದರು. ಈಗ ಸಿದ್ದರಾಮಯ್ಯನವರ ಆ ಪೋಸ್ಟ್ ಡಿಲೀಟ್ ಆಗಿದೆ. ಶಕ್ತಿ ಯೋಜನೆ ಎಲ್ಲಾ ಗ್ಯಾರಂಟಿಗಳಲ್ಲೇ ಅತ್ಯಂತ ಹೆಚ್ಚು ಯಶಸ್ಸು ಕಂಡಂತಹ ಯೋಜನೆ. ಆದರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಶಕ್ತಿ ಯೋಜನೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಸೇರೇ ಇಲ್ಲ. ಇಲ್ಲಿ ನೋಡಿ, ಸಿಎಂ ಶೇರ್ ಮಾಡಿಕೊಂಡಂತಹ ಪ್ರಮಾಣ ಪತ್ರದಲ್ಲಿ ಒಂದು ಕಡೆ ರೆಕಾರ್ಡ್ಸ್ ಅಂತ ಇದ್ರೆ, ಇನ್ನೊಂದು ಕಡೆ ರೆಕಾರ್ಡ್ ಅಂತ ಇದೆ. ಇನ್ನು ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ JDS ಮತ್ತು ಬಿಜೆಪಿ ನಾಯಕರು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಸರ್ಕಾರದ ಕಾಲೆಳೆದಿವೆ. ಕಾಂಗ್ರೆಸ್ ಸರ್ಕಾರದ ಪೇಮೆಂಟ್ ಸರ್ಟಿಫಿಕೇಟ್ ಬಂಡವಾಳ ಬಯಲಾದ ಬಳಿಕ ಟ್ವೀಟ್ ಡಿಲೀಟ್. ಸಿದ್ದರಾಮಯ್ಯ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಬಿಜೆಪಿ MLC CT ರವಿ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಮಾಣ ಪತ್ರ ಮಾತ್ರ ನಕಲಿಯಲ್ಲ, ಅದಕ್ಕೆ ರೇಟ್ ಕಾರ್ಡ್ ಕೂಡ ಇದೆ. ಜನರನ್ನ ಮರಳು ಮಾಡಲು ನೀವು ಇಷ್ಟು ಕೀಳುಮಟ್ಟಕ್ಕೆ ಹೋಗಬಾರದು.
ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇದರೊಂದಿಗೆ ಕಾಂಗ್ರೆಸ್ ಸರ್ಕಾರದ ಶೇಪ್ ಔಟ್ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ RSS ನಿಷೇಧದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಿಷೇಧದ ವಿರುದ್ಧ ಕೇಸರಿ ಸೇನೆ ಸಿಡಿದೆದ್ದಿದೆ. ಕಾಂಗ್ರೆಸ್ ನಾಯಕರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ತಾ ಇದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಬಿದ್ದಿದೆ. ಇನ್ಮುಂದೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕಾದ್ರೂ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ನಿಯಮ ಜಾರಿ ಬಂದಿದ್ದು, ಇದು ಕೇಸರಿ ಕಲಿಗಳ ಕಣ್ಣು ಕೆಂಪಗಾಗಿಸಿದೆ. ಇದರ ಮಧ್ಯೆ ಪ್ರಿಯಾಂಕ್ ಖರ್ಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. RSSಗೆ ಬ್ರೇಕ್ ಹಾಕಿದ ಸಿದ್ದು ಸರ್ಕಾರ. ಕಾಂಗ್ರೆಸ್ ನಾಯಕರ ನಡೆಗೆ ಕೇಸರಿ ಸೇನೆ ಅಪಸ್ವರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಸಂಭ್ರಮದಲ್ಲಿದ್ದಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಹೊತ್ತಿಸಿದ ಬೆಂಕಿ ಧಗಧಗಿಸುತ್ತಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರ RSSಗೆ ಲಗಾಮು ಹಾಕೋ ತೀರ್ಮಾನ ಕೈಗೊಂಡಿದೆ. RSS ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಬೆನ್ನಲ್ಲೇ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ RSS ಹೆಸರು ಉಲ್ಲೇಖಿಸದೆ ಪರೋಕ್ಷವಾಗಿ ಸಂಘದ ಚಟುವಟಿಕೆಗಳಿಗೆ ಅಂಕುಶ ಹಾಕಿದೆ. RSSಗೆ ಅಂಕುಶ ಹಾಕಿದ ಸರ್ಕಾರದ ನಡೆಯನ್ನ ಕೇಸರಿ ಸೇನೆ ಖಂಡಿಸುತ್ತಿದೆ. ಕೇಸರಿ ವೀರರು ಕಾಂಗ್ರೆಸ್ ಸರ್ಕಾರದ ನಡೆಯಿಂದ ಕೆರಳಿದ್ದಾರೆ. ಶತಮಾನೋತ್ಸವದ ಸಂಭ್ರಮದಲ್ಲಿ ಮುಳುಗಿದ್ದ RSS ಅನ್ನ ದೂರ ಇಟ್ರೆ ಇಡೀ ದೇಶಕ್ಕೆ ನಷ್ಟವಾಗುತ್ತೆ. ಭಾರತದಲ್ಲಿ ಅರಾಜಕವಾದಿಗಳು ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅನ್ನೋರು ಭವಿಷ್ಯದಲ್ಲಿ ಲಾಭ ಪಡಿತಾರೆ. RSS ವಿರೋಧಿಸುವವರು ದೇಶದ್ರೋಹಿಗಳು ಎಂದು ಬಿಜೆಪಿ ಹೇಳಿದೆ. ನಾಯಕರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ನೋಡಿದಿರೋ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಯಲ್ಲಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಕೂಗ್ದಿರೋಂಥದ್ರಿಂದ ಭಯೋತ್ಪಾದಕರು ಅಕ್ಕಪಕ್ಕ ಓಡಾಡೋಂಥದ್ದಿದೆ. ಈ ರೀತಿ ಅವರಲ್ಲಿ ಆ ಸಂಸ್ಕೃತಿ ಇದೆ. ಗಣವೇಶ ಪ್ರಜಾಪ್ರಭುತ್ವದಲ್ಲಿ ಏನು ಗಣವೇಶ ಏನಾರ ವೇಷ ಧರಿಸ್ಕೊಳ್ಳೋಕ್ಕೆ ಯಾವ ನಿರ್ಬಂಧನೆ ಇದೆ? ಇವ್ರಿಗೇನಾರ ಅರಳ ಮರಳೋನ ಏನಾರ ಮಾನಸಿಕ ಅಸ್ವಸ್ಥರಾಗಿದ್ದಾರ? ಸಿದ್ದರಾಮಯ್ಯ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. RSS ಅನ್ನ ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಬಿಜೆಪಿ ನಾಯಕರೇ ನಿಮ್ಮ ಮಕ್ಕಳು RSSನಲ್ಲಿದ್ದಾರಾ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ? ಈ ಶಾಖೆಗಳಲ್ಲಿ ಗೌರಕ್ಷಣೆ ಧರ್ಮರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನು ನಿಮ್ಮ ಮಕ್ಕಳ ಕೈಲಿ ಯಾವಾಗ ಮಾಡಿಸ್ತೀರಾ? ಅಷ್ಟೇ ಕೇಳ್ತಾ ಇರೋದಲ್ವಾ? RSS ಬಗ್ಗೆ ಸರ್ಕಾರ ಹೆಸರನ್ನೇ ಹೇಳದೆ ಅಂಕುಶ ಹಾಕಿದೆ. ಅವರು ಬಂದ್ರೆ ಇವರ ಮೇಲೆ, ಇವರು ಬಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವಾಗ ಯೋಚಿಸ್ತಾರೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಯಾವಾಗ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡಿ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ತೋ ರಾಜ್ಯದಾದ್ಯಂತ ಒಂದು ಆಕ್ರೋಶ, ಆಗ್ರಹ ಕೇಳಿ ಬರ್ತಾ ಇದೆ. ನೀವು RSSನ ಚಟುವಟಿಕೆಗಳನ್ನ ಬ್ಯಾನ್ ಮಾಡಿದಂತೆ ರೋಡಲ್ಲಿ ನಮಾಜ್ ಮಾಡೋದನ್ನು ಕೂಡ ಬ್ಯಾನ್ ಮಾಡ್ತೀರಾ? ಆ ರೀತಿ ಮಾಡಿ ಅನ್ನುವಂತಹ ಒತ್ತಾಯ, ಆಗ್ರಹ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನ ಬ್ರೇಕ್ ಮಾಡಿದ್ದೀರಿ. ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ನಿಮ್ಮಿಂದ ಆಗಿದೆ. ಯಾವುದೇ ಸಭೆ ಸಮಾರಂಭಕ್ಕೆ ಅನುಮತಿ ಈಗ ಕಡ್ಡಾಯವಾಗಿದೆ. ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆ ಮಾಡುವಂತಿಲ್ಲ, ಹೌದಾ? ಇದೇ ರೀತಿ ಈ ನಿಯಮ ಎಲ್ಲ ಧರ್ಮದವರಿಗೂ ಕೂಡ ಅನ್ವಯ ಆಗುತ್ತಾ ಅಂತ ಈಗ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಾಗ್ತಾ ಇದೆ. ನೀವು ಎಲ್ಲ ಕಾರ್ಯಕ್ರಮಗಳಿಗೆ ಅನುಮತಿಯನ್ನ ತಗೋಬೇಕು ಅಂತ ಹೇಳಿದಿರಲ್ವಾ? ಈ ನಿಯಮ ಎಲ್ಲ ಧರ್ಮದವರಿಗೂ, ಎಲ್ಲ ಸಮುದಾಯದವರಿಗೂ ಅನ್ವಯ ಆಗುತ್ತಾ?
ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ. ರಸ್ತೆಯಲ್ಲಿ ಅವರು ನಮಾಜ್ ಮಾಡುವಾಗ ಏನೆಲ್ಲ ಆಗುತ್ತೆ? ಸೊ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೂ ಕೂಡ ಬ್ರೇಕ್ ಹಾಕ್ತೀರಾ? ಇದು ಈಗ ಪ್ರಶ್ನೆ ಆಗಿದೆ. ರಂಗ ಪ್ರವೇಶವನ್ನ ಮಾಡಿರುವಂತದ್ದು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಸರ್ಕಾರಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ರೋಡ್ನಲ್ಲಿ ನಮಾಜ್ ಮಾಡೋದಕ್ಕೂ ನೀವು ಬ್ರೇಕ್ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುದೀರ್ಘವಾದಂತಹ ಒಂದು ಪತ್ರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬರೆದಿದ್ದಾರೆ. ಹೊಸ ತಿರುಗುಬಾಣ ಪ್ರಯೋಗಿಸಿದೆ ಹಿಂದೂ ಹುಲಿಯ. ರಾಜ್ಯ ಸರ್ಕಾರದ ಆಶಯ ಎಲ್ಲರಿಗೂ ಕೂಡ ಅನ್ವಯ ಆಗಲಿ. ನಿಮ್ಮದು ಆಶಯ ಅಲ್ವಾ ಇದು? ಇದು ಎಲ್ಲರಿಗೂ ಕೂಡ ಅನ್ವಯ ಆಗಲಿ. ಸರ್ವ ಜನಾಂಗದ ಶಾಂತಿಯ ತೋಟದ ಆಶಯವನ್ನ ಎಲ್ಲರೂ ಪಾಲಿಸಲಿ. ಒಬ್ರು ಇಬ್ರು ಆ ಸಮುದಾಯ ಈ ಸಮುದಾಯ ಯಾಕೆ, ಎಲ್ಲರೂ ಪಾಲಿಸಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೆ ಅವಕಾಶವನ್ನ ನೀಡಬೇಡಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಯತ್ನಾಳ್ ಕೂಗಿಗೆ ಸಿದ್ದು ಮಣೆ ಹಾಕ್ತಾರ? ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಮತ್ತೆ ವೋಟ್ ಚೋರಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಆರೋಪದ ಮೇಲೆ ಆರೋಪ ಮಾಡಿದ ಮೇಲೆ SIT ರಚನೆ ಆಯಿತು. ಈಗ SIT ತನಿಖೆಗೆ ಹಿಡಿದ ನಂತರ ಇದು ಬಿಜೆಪಿ ಬುಡಕ್ಕೆ ಬಂದಂಗೆ ಕಾಣ್ತಾ ಇದೆ. ಇವತ್ತು ಈ ಒಂದು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ SIT ಎಲ್ಲೆಲ್ಲಿ ರೇಡ್ ಮಾಡಿದೆ, ಎಲ್ಲೆಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ, ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಬರೋಣ. ಬಿಜೆಪಿ ಬುಡಕ್ಕೆ ಬಂತ ಮತಗಳ್ಳತನ ಕೇಸ್. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ SIT ರೇಡ್. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ದ ಮತಗಳ್ಳತನ ಆರೋಪ ಪ್ರಕರಣವನ್ನ ಕರ್ನಾಟಕ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸಿದೆ. ಮತಗಳ್ಳತನ ಪ್ರಕರಣದ ತನಿಖೆಗೆ ಸರ್ಕಾರ ಈಗಾಗಲೇ SIT ರಚನೆ ಮಾಡಿದೆ. ಇದೀಗ ಈ ಕೇಸ್ ಬಿಜೆಪಿ ಮಾಜಿ ಶಾಸಕನ ಮನೆವರೆಗೆ ಬಂದು ನಿಂತಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಾಜಿ ಶಾಸಕ ಬಿಜೆಪಿಯ ನಾಯಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ SIT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ SIT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿಯಲ್ಲಿರುವಂತಹ ಮನೆಯಲ್ಲಿ ತಲಾಶ್ ಮಾಡಿದ್ದಾರೆ. SIT ಡಿವೈಎಸ್ಪಿ ಅಲ್ಸಾಂ ಬಾಷಾ ನೇತೃತ್ವದ 20ಕ್ಕೂ ಹೆಚ್ಚು SIT ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಮತ್ತೆ ಮತಗಳ್ಳತನ ಆರೋಪ. ಸೆಪ್ಟೆಂಬರ್ 18ರಂದು ಕರ್ನಾಟಕದಲ್ಲಿ ಮತ್ತೆ ಮತಗಳ್ಳತನದ ಬಾಂಬ್ ಸ್ಫೋಟವಾಗಿತ್ತು. ಮಹದೇವಪುರದ ಬಳಿಕ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಗಾಂಧಿ ದಾಖಲೆ ಬಿಚ್ಚಿಟ್ಟಿದ್ರು. ಫೇಕ್ ID, ಹೊರ ರಾಜ್ಯದ ಮೊಬೈಲ್ ನಂಬರ್ ಬಳಸಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮತ ಪರಿಷ್ಕರಣೆ ಮಾಡಿದ್ರು. ಸೂರ್ಯಕಾಂತ್ಗೆ ಮಾಹಿತಿ ನೀಡದೆ ಆತನ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಸೂರ್ಯಕಾಂತ್ ಸೇರಿ 12 ಜನರ ಹೆಸರು ಡಿಲೀಟ್ ಆಗಿದೆ. 14 ನಿಮಿಷದಲ್ಲಿ 13 ಹೆಸರುಗಳು ನಾಪತ್ತೆಯಾಗಿವೆ. ಈ ಕೆಲಸಕ್ಕೆ ತಮಿಳುನಾಡು, ಜಾರ್ಖಂಡ್ ನಂಬರ್ ಬಳಸಿದ್ದಾರೆ. ಇದರ ಬಗ್ಗೆ ಕರ್ನಾಟಕ CID 18 ತಿಂಗಳಲ್ಲಿ 18 ಪತ್ರ ಬರೆದಿದೆ. ಆದರೂ CID ಪತ್ರಕ್ಕೆ ಆಯೋಗ ಉತ್ತರ ಕೊಟ್ಟಿಲ್ಲ ಅಂತ ರಾಹುಲ್ ಆರೋಪವನ್ನ ಮಾಡಿದ್ರು. ಬಿಜೆಪಿಯ ಇಬ್ಬರು ನಾಯಕರ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತ ಮಲ್ಲಿಕಾರ್ಜುನ ಮಹಾಂತ ಗೋಳ ಮನೆ ಹಾಗೂ ಕಚೇರಿ ಮೇಲೂ ಕೂಡ SIT ದಾಳಿ ಮಾಡಿದೆ. 2023ರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಮತದಾರರ ಸೇರ್ಪಡೆಗೆ ಮಲ್ಲಿಕಾರ್ಜುನ ಅಕ್ರಮ್ ಎಂಬ ವ್ಯಕ್ತಿಗೆ ಡೀಲ್ ಕೊಟ್ಟಿದ್ದ ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. RR ನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ನ ನಾಯಕರು ಪಟಾಕಿಗೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಅಭಿವೃದ್ಧಿಗೋಸ್ಕರ ಹೊಡೆದಾಡಲಿಲ್ಲ. ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಘರ್ಷ ಇಲ್ಲ. ಆದರೆ ಇವರು ಹೊಡೆದಾಡ್ತಾ ಇರೋದು ಕೇವಲ ಪಟಾಕಿಗೋಸ್ಕರ. RR ನಗರದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಂದ್ರೆ, ಶಾಸಕ ಮುನಿರತ್ನ ವರ್ಸಸ್ ಕುಸುಮ ಇವರಿಬ್ಬರ ಮಧ್ಯೆ ಸಂಘರ್ಷ ತಾರಕಕ್ಕೇರಿದೆ. ಮುಂದುವರೆದ ಭಾಗವಾಗಿ ಈಗ ಇದೇ ನಾಯಕರು ಪಟಾಕಿಗೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಅರೆ, ಪಟಾಕಿಗೆ ಇವ್ರ್ಯಾಕೆ ಹೊಡಿಬೇಕು, ಇವ್ರ್ಯಾಕೆ ಹೊಡೆದಾಡಬೇಕು, ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿದೆಯಲ್ವಾ? ಉತ್ತರ ಈ ವರದಿಯಲ್ಲಿದೆ, ಬನ್ನಿ ನೋಡಿ. ಮುನಿರತ್ನ ಕುಸುಮ ನಡುವೆ ಪಟಾಕಿ ಫೈಟ್. ಆಕೆಗೆ ಶಾಸಕಿಯಾಗೋ ಹುಚ್ಚು ಎಂದ ಬಿಜೆಪಿ ಶಾಸಕ.
ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ಕುಸುಮ ಹನುಮಂತರಾಯಪ್ಪ ನಡುವಿನ ಮುಸುಕಿನ ಗುದ್ದಾಟ ಮತ್ತೆ ಮುಂದುವರೆದಿದೆ. ದೀಪಾವಳಿ ಹಬ್ಬಕ್ಕೆಂದು ಪಟಾಕಿ ವಿತರಣೆಗೆ ಮುಂದಾದ ಶಾಸಕ ಮುನಿರತ್ನ ಕಾರ್ಯಕ್ಕೆ ಕಾಂಗ್ರೆಸ್ ನಾಯಕಿ ಕುಸುಮ ಕಲ್ಲು ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮುನಿರತ್ನ ತಂದಿದ್ದ ಪಟಾಕಿಯನ್ನ ಜನರಿಗೆ ಹಂಚದಂತೆ ಪೊಲೀಸರು ತಡೆದಿದ್ದು ಲಕ್ಷ್ಮೀದೇವಿ ನಗರದ ವಾರ್ಡ್ನಲ್ಲಿರೋ ಶಾಸಕರ ಕಚೇರಿಗೆ ಬೀಗ ಹಾಕಿದ್ದಾರೆ. ಪಟಾಕಿ ಹಂಚದಂತೆ ತಡೆ, ಕಚೇರಿಗೆ ಬೀಗ. ದೀಪಾವಳಿ ಹಬ್ಬಕ್ಕೆ ವಿತರಣೆ ಮಾಡಲು ಶಾಸಕ ಮುನಿರತ್ನ ತಂದಿದ್ದ ಪಟಾಕಿ ಹಂಚದಂತೆ ಪೊಲೀಸರು ತಡೆದಿದ್ದಾರೆ. ಪ್ರತಿ ವರ್ಷವೂ ಶಾಸಕ ಮುನಿರತ್ನ ಪಟಾಕಿ ವಿತರಣೆ ಮಾಡ್ತಿದ್ರು. ಈಗ ಉಚಿತವಾಗಿ ಪಟಾಕಿ ವಿತರಿಸದಂತೆ ಪೊಲೀಸರು ನಿರ್ಬಂಧ ಹೇರಿದ್ದು ಕಚೇರಿಗೆ ಬೀಗ ಹಾಕಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ ನಾಯಕಿ ಕುಸುಮ ಕಾರಣ ಎಂಬ ಆರೋಪ ಕೇಳಿ ಬರ್ತಿದೆ. ಪಟಾಕಿ ಕೂಪನ್ ಪಡೆದಿದ್ದ ಜನರು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಕುಸುಮ ಸೂಚನೆ ಮೇರೆಗೆ ಪಟಾಕಿ ವಿತರಣೆ ತಡೆದಿದ್ದಾರೆ ಅಂತ ಶಾಸಕ ಮುನಿರತ್ನ ಆರೋಪ ಮಾಡ್ತಿದ್ದಾರೆ. ಪೊಲೀಸರ ಮೇಲೆ ಡಿಕೆ ಬ್ರದರ್ಸ್ ಒತ್ತಡ. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳದ್ದು. ಸರ್, ಬೆಳಗ್ಗೆಯಿಂದ ಡಿ.ಕೆ. ಸುರೇಶ್ ಫೋನ್ ಮಾಡ್ತಾರೆ, ಕುಸುಮಾ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಫೋನ್ ಮಾಡ್ತಾರೆ, ನೀವು ಗೋಡನ್ನು ಸೀಸ್ ಮಾಡು ಅಂತಾರೆ. ಗೋಡನ್ನು ಸೀಸ್ ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನು ನಾವು ಬೀಗ ತೆಗೆದು ನೋಡಬೇಕು ಅಂತ. ಕುಸುಮಾಗೆ MLA ಆಗೋ ಹುಚ್ಚು. ಆ ಕುಸುಮನಿಗೆ MLA ಆಗಬೇಕು ಅನ್ನೋ ಒಂದು ಹುಚ್ಚು ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ. ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ, ಅವನು ಇಲ್ಲೆಲ್ಲೂ ಇರಬಾರ್ದು, ನಾನು ಗೊಬ್ಬರ ಅಂತೆ, ಗೊಬ್ಬರದ ಹುಳ ಅಂತೆ. ಪಟಾಕಿ ತಡೆಯೋಕೆ 100 ಪೊಲೀಸರು ಬಂದಿದ್ದಾರೆ. ಅಣ್ಣ, ಮಕ್ಕಳಿಗೆ ಪಟಾಕಿ ಅಣ್ಣ ಅಂತಾರೆ. ಹಂಗಂತ ಕೊಡ್ತೀನಿ ಬಿಡಮ್ಮ, ಅದೇನು ನಾನು ಕೊಡ್ತೀನಿ ಹೋಗ್ರಿ. ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ ಮಕ್ಕಳು. ಇವತ್ತು ಆ ಪಟಾಕಿನ ಕೊಡಕ್ಕೆ ಬಿಡ್ತಾ ಇಲ್ಲ. ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆಯೋ ಒಂದು 100 ಜನ ಪೊಲೀಸರು ಬರೋದು, ಪೊಲೀಸ್ ವ್ಯಾನ್ಗಳು ತಗೊಂಡ್ಬರೋದು. ಇವತ್ತು ಅದನ್ನು ಮಾಡಿದ್ದಾರೆ. ಪಟಾಕಿ ಕೊಡಬಾರ್ದು ಅಷ್ಟೇ. ಊರ ಹಬ್ಬ ಮಾಡಲು ಕೋರ್ಟ್ ಅನುಮತಿ ಬೇಕು. ಗಣೇಶ ಹಬ್ಬ ಮಾಡಲು ಕೋರ್ಟ್ ಅನುಮತಿ ಬೇಕು. ಲಕ್ಷ್ಮೀದೇವಿ ನಗರದಲ್ಲಿ ಮಾತ್ರ ಈ ಸಮಸ್ಯೆ. ಕೇಳಿದ್ರೆ ದಲಿತ ದೌರ್ಜನ್ಯ ಕೇಸ್ ಹಾಕ್ತಾರೆ. 43 ಜನ ಒಕ್ಕಲಿಗ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ ಹಾಕಿದ್ದಾರೆ. ಇದೇ ಮೊದಲ ಬಾರಿ ಇಂಥ ನಿಯಮ ತಂದಿದ್ದಾರೆ ಅಂತ ಮುನಿರತ್ನ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೈತರು ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಸವ ಕಲ್ಯಾಣದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ರು. ಶಾಸಕ ಶರಣು ಸಲಗಾರ್ ಕೂಡ ಈ ಪ್ರತಿಭಟನೆಯಲ್ಲಿ ಇದ್ರು. ರೈತರಿಗಾಗಿ ಸ್ವತಃ ಶಾಸಕ ಶರಣು ಸಲಗಾರ್ ಚಡಿಯೇಟನ್ನ ತಿಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ರೈತರು ಇವತ್ತು ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಮಳೆ ಬಂದು ಬೆಳೆ ಎಲ್ಲವೂ ಹಾನಿಯಾಗಿದೆ. ಆದರೆ ಸರ್ಕಾರ ಇನ್ನೂ ಹಾನಿ ಪರಿಹಾರವನ್ನ ಕೊಡ್ತಾ ಇಲ್ಲ. ದಯವಿಟ್ಟು ರೈತರ ನೆರವಿಗೆ ಧಾವಿಸಿ ಅಂತ ಶಾಸಕರೇ ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದರು. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಳೆಹಾನಿ ಪರಿಹಾರಕ್ಕೆ ಅರೆಬೆತ್ತಲೆ ಪ್ರತಿಭಟನೆ. ರೈತರಿಂದ ಜಡಿಯೇಟು ತಿಂದ ಬಿಜೆಪಿ ಶಾಸಕ. ರೈತರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿಯಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೀಗ ಸರ್ಕಾರಕ್ಕೆ ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹ ಮಾಡ್ತಿದ್ದಾರೆ. ಇದರ ಜೊತೆಗೆ ರೈತರಿಂದ ಚಡಿಯೇಟು ತಿಂದು ಶಾಸಕ ಶರಣು ಸಲಗಾರ್ ಕೂಡ ಹೋರಾಟಕ್ಕಿಳಿದಿದ್ದಾರೆ. ರೈತರಿಗೆ ಬೆಳೆ ಹಾನಿ ಪರಿಹಾರ ಪಾವತಿ ಮಾಡುವಂತೆ ಆಗ್ರಹ ಮಾಡಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ರೈತರಿಗೆ ಪ್ರತಿಭಟನೆ, ಶಾಸಕರಿಗೆ ಚಡಿಯೇಟು. ಪರಿಹಾರಕ್ಕಾಗಿ ಆಗ್ರಹಿಸಿ ಈ ಅರೆಬೆತ್ತಲೆ ಪ್ರತಿಭಟನೆ ನಡೆದಿದ್ದು ಸುಮಾರು 3,000ಕ್ಕೂ ಹೆಚ್ಚು ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಶಾಸಕ ಶರಣು ಸಲಗರ್ಗೆ ಕೂಡ ಚಡಿ ಏಟು ಬಿದ್ದಿದ್ದು ಅವರ ಮೇಲೆಯೂ ಕೂಡ ಬಾಸುಂಡೆ ಬಂದಿದ್ದು ಕಂಡು ಬಂತು. ಕಾಂಗ್ರೆಸ್ಸಿನ ಅನೇಕ ಜನರು ನನಗೆ ಹೇಳಿದಷ್ಟೇ ಗೊತ್ತದ,
ನವಂಬರ್ದೊಳಗೆ 100% ಕ್ರಾಂತಿ ಆಗ್ತದ, DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆತಾರ ಅಂಥೇಳಿ ಅನೇಕ ಕಡೆ ಹೇಳ್ತಾರೆ. ನನಗೆ ಯಾರು ಮುಖ್ಯಮಂತ್ರಿ ಆತಾರ ನನಗದು ಇಲ್ಲ. ರೈತರಿಗೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ನನ್ನ ಬೇಡಿಕೆ ಅದ. ಹಾಗಾಗಿ ಮತ್ತೆ ನಾನು ಆಗ್ರಹ ಮಾಡ್ತೇನೆ, ರೈತರ ಸಾಲ ಮನ್ನಾ ಮಾಡಬೇಕು, ಮಹಾರಾಷ್ಟ್ರ ಮಾದರಿದೊಳಗೆ ಪರಿಹಾರ ಕೊಡಬೇಕು. ಧನ್ಯವಾದಗಳು. ಪರಿಹಾರ ನೀಡುವಂತೆ ಸರ್ಕಾರದ ವಿರುದ್ಧ ಆಕ್ರೋಶ. ಸಿಎಂ ಸಿದ್ದರಾಮಯ್ಯ, ಕೃಷಿ ಸಚಿವ ಚಲುವರಾಯಸ್ವಾಮಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಧಿಕ್ಕಾರ ಕೂಗುತ್ತಾ ರೈತರು ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರ ಸರ್ಕಾರದಂತೆ ಪರಿಹಾರ ನೀಡುವಂತೆ ಮನವಿ ಮಾಡ್ತಿದ್ದಾರೆ. ರೈತರು ಭಿತ್ತಿಪತ್ರ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಸರ್ಕಾರ ಈ ಆಕ್ರೋಶಕ್ಕೆ ತಕ್ಷಣ ಪರಿಹಾರ ಕೊಡಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದ್ರು. ಶಾಸಕರ ಈ ಹೋರಾಟವು ರೈತರಿಗೆ ಸ್ಫೂರ್ತಿ ನೀಡ್ತಾ ಇದ್ದು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇನ್ನ ಬಿಹಾರ್ ಚುನಾವಣೆ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಯಾವಾಗ ಇಲ್ಲಿ ಯಾವ ರೀತಿ ಬಾಂಬ್ ಸಿಡಿಯುತ್ತೋ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಬಿಹಾರ್ ರಾಜಕಾರಣದ ಕಳೆಯೇ ಹಂಗೆ. ಭಾರಿ ಕುತೂಹಲಕ್ಕೆ ಕಾರಣ ಆಗುವಂತಹ ರಾಜ್ಯ ಬಿಹಾರ್. ಈ ರೀತಿ ಇರುವಾಗ ದಿಢೀರಂತ ನಿತೀಶ್ ಕುಮಾರ್ ಅವ್ರ ಮನೆಗೆ ಬಿಜೆಪಿಯ ಚಾಣಕ್ಯ ಅಂತ ಕರೆಸ್ಕೊಳ್ಳೋ ಅಮಿತ್ ಶಾ ಅವರು ಭೇಟಿಯನ್ನು ನೀಡಿದ್ದಾರೆ. ಯಾವ ಕಾರಣಕ್ಕಾಗಿ ಭೇಟಿ ನೀಡಿದರು ಬನ್ನಿ ವರದಿಯನ್ನು ನೋಡೋಣ. ಬಿಹಾರದ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ನವೆಂಬರ್ 6 ಮತ್ತು 11ರಂದು ಚುನಾವಣೆ ನಡೆಯಲಿದ್ದು ನವೆಂಬರ್ 14ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ಈ ಮಧ್ಯೆ NDA ಮತ್ತು ಮಹಾಗಠಬಂಧನ್ ಮಧ್ಯೆ ಮುಂದಿನ ಸಿಎಂ ಚರ್ಚೆ ಜೋರಾಗಿದೆ. ಕಾವೇರಿದ ಬಿಹಾರ ವಿಧಾನಸಭಾ ಚುನಾವಣೆ. ನಿತೀಶ್ ಕುಮಾರ್ ಭೇಟಿಯಾದ ಅಮಿತ್ ಶಾ. NDA ಕೂಟದ ಪಕ್ಷಗಳು ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಈ ಬಾರಿಯ ಚುನಾವಣೆ ಎದುರಿಸ್ತಾ ಇದೆ. RJD ನೇತೃತ್ವದ ಮಹಾಗಠಬಂಧನ್ ಕೂಟ ತೇಜಸ್ವಿ ಯಾದವ್ರನ್ನ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಇದು ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಇಂದು ಬೆಳ್ಳಂಬೆಳಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿತೀಶ್ ಕುಮಾರ್ ಮನೆಗೆ ಭೇಟಿ ನೀಡಿದ್ದಾರೆ. ಈ ಬಾರಿ ಬಿಜೆಪಿ ಹಾಗೂ JDU ಮೈತ್ರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ನಿತೀಶ್ ಕುಮಾರ್ರನ್ನೇ ಮುಖ್ಯಮಂತ್ರಿ ಮಾಡುವೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅಮಿತ್ ಶಾ, ಹಾಗೆ ಮಾಡಲು ನಾನು ಯಾರು? ಒಂದು ಕಾರ್ಯವಿಧಾನವಿದೆ, ಶಾಸಕಾಂಗ ಸದಸ್ಯರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನಟ ಸುಶಾಂತ್ ಸಿಂಗ್ ಸಹೋದರಿ ಕಣಕ್ಕೆ. ಬಿಹಾರ ವಿಧಾನಸಭಾ ಚುನಾವಣೆ ಹೊಸ ವೇಗವನ್ನು ಪಡೆದುಕೊಂಡಿದ್ದು ದಿವಂಗತ ನಟ ಸುಶಾಂತ್ ಸಿಂಗ್ ರಜಪೂತ್ ಸೋದರ ಸಂಬಂಧಿ ಮತ್ತು ಪಾಟ್ನಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷೀಯ ಅಭ್ಯರ್ಥಿ ದಿವ್ಯಾ ಗೌತಮ್ ಪಾಟ್ನಾದ ಪ್ರಭಾವಿ ದಿಘಾ ಕ್ಷೇತ್ರದಿಂದ ಇಂಡಿ ಕೂಟದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನಲಾಗಿದೆ. ಬಿಹಾರದಲ್ಲಿ ಕ್ಷಣ ಕ್ಷಣಕ್ಕೂ ಚುನಾವಣಾ ಕಾವು ಜೋರಾಗಿದ್ದು ಚುನಾವಣೆ ಇನ್ನು 20 ದಿನ ಮಾತ್ರ ಉಳಿದಿದೆ. NDA ಮೈತ್ರಿಕೂಟ ಗೆದ್ದು ಅಧಿಕಾರಕ್ಕೇರುತ್ತಾ ಇಲ್ಲ, ಪಲ್ಟಾ ರಾಮ್ನಿಂದ ಈ ಬಾರಿ ಪಲ್ಟಿಯಾಗುತ್ತಾ ಎಂಬ ಪ್ರಶ್ನೆಗೆ ನವೆಂಬರ್ 14ರವರೆಗೂ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH